ಈ ಮನೆಯಲ್ಲಿ ಪ್ರತಿಯೊಬ್ಬರು ಕಣ್ಣಿದ್ದು ಕುರುಡ್ರ ಥರ ತಿರುಗಾಡ್ತಿರ್ತಾರೆ. ಆದರೆ ನಿಜವಾದ ಸತ್ಯ ಕಂಡುಹಿಡಿದ ಏಕೈಕ ವ್ಯಕ್ತಿ ಅಂದರೆ ಅದು ನೀನೇ ದುರ್ಗಾ. ಹಾಂ, ನಾನು ನಿನ್ನ ಜಾಣೆ ಅಂದ ಮಾತ್ರಕ್ಕೆ ಜಾಸ್ತಿ ಬೀಗೋದಕ್ಕೆ ಹೋಗಬೇಡ. ನಿಂಗೆ ಈ ವಿಷಯ ಎಲ್ಲ ಗೊತ್ತಾಗಿದ್ದು ಅಂಬಿಕನಿಂದ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಂದಿದ್ದೆ ದುರ್ಗಾ ನೀನು? ನನ್ನನ್ನು ಈಸಿಯಾಗಿ ತಡೆದು ಹೆದರಿಸ್ತೀನಿ ಅಂತ ಅಲ್ವಾ? ನಿನ್ನ ಈ ದಡ್ತನಕ್ಕೆ ನಗಬೇಕೋ ಅಥವಾ ಕನಿಕರ ತೋರಿಸ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ಎಸ್, ಆಬ್ಸಲ್ಯೂಟ್ಲಿ ರೈಟ್. ಹೌದು ದುರ್ಗಾ, ಹಿತ ಜಡ್ಡಿಡ್ದು ಮಲ್ಗೋ ಥರ ಮಾಡಿದ್ದು ನಾನೇ. ಇದೇ ಮಾಳ್ವಿಕನೇ. ಯಾಕೆ ದುರ್ಗಾ, ಹೇಗಿದೆ ನನ್ನ ಪ್ಲಾನು? ಛೇ, ನಿನ್ ಮನುಷ್ಯಲ ಅಥವಾ ರಾಕ್ಷಸಿನ? ನಾನು ಪುಟ್ ಮೇಡಮ್ ಎಷ್ಟು ಚೆನ್ನಾಗಿದ್ವಿ, ಅದನ್ನ ನೋಡಿ ನಿನ್ನಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ ಅಲ್ವಾ? ಆ ಪುಟ್ಟು ಮಗುಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಿದ್ಯಲ್ಲ, ನನಗೆ ಮನ್ಸಾದ್ರೂ ಹೇಗ್ ಬಂತು? ಪ್ರೀತಿ, ವಾತ್ಸಲ್ಯ, ಮಮತೆ, ಇದ್ರ ಅರ್ಥ ಏನಾದ್ರೂ ಗೊತ್ತಿದ್ಯಾ ನಿನ್ಗೆ? ಹಾಂ, ಈ ಪ್ರೀತಿ, ವಾತ್ಸಲ್ಯ, ಮಮತೆ ಇದೆಲ್ಲ ನಿನಗೆ ಮತ್ತೆ ಅಂಬಿಕನಿಗೆ ಸೇರಿದ್ದು. ನನಗಿದೆಲ್ಲ ಅನ್ವಯಿಸೋದೇ ಇಲ್ಲ. ನನಗ್ ಗೊತ್ತು ನಿಂಗೆ ನನ್ ಮೇಲೆ, ನಮ್ಮ ಅಕ್ಕನ ಮೇಲೆ ದ್ವೇಷ ಇದೆ ಅಂತ. ನಿನ್ ಸಮಸ್ಯೆ ನಮ್ ಮೇಲೆ ಅಂದ್ಮೇಲೆ ನಿನ್ ಹೋರಾಟ ಏನೇ ಇದ್ರು ನಮ್ಮ ಹತ್ರ ನೇರವಾಗಿಟ್ಕೋ. ಅದನ್ ಬಿಟ್ಟು ಪುಟ್ ಮೇಡಮ್ನ ಯಾಕೆ ಇದ್ರಲ್ಲಿ ಮಧ್ಯದಲ್ಲಿ ಎಳಿತಾ ಇದೀಯಾ? ಅವಳು ನಿನ್ನ ಎಷ್ಟು ನಂಬಿದಾಳ್ ಗೊತ್ತಾ? ನಿನ್ ಕೆಟ್ಟ ದ್ವೇಷದ ಆಟದಲ್ಲಿ ಅವಳು ಯಾಕೆ ಭಾಗಿ ಮಾಡ್ತಿದ್ಯಾ? ಹೇಳೋದಕ್ಕೆ ಇನ್ನೂ ಏನಾದರೂ ಇದೆಯಾ ಅಥವಾ ಮುಗೀತಾ? ಪುಟ್ ಮೇಡಮ್ಗೆ ನೀನಂದ್ರೆ ಪ್ರಾಣ. ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳೆ. ಬಾಸ್ ಕೂಡ ಅಷ್ಟೇನೆ. ಪುಟ್ ಮೇಡಮ್ ಚಿಕ್ಕ ಮಗು ಇರುವಾಗ ನೀನ್ ಎಷ್ಟು ಪ್ರೀತಿಯಿಂದ ಸಾಕ್ತಿದ್ದೆ ಅಂತ ಅವ್ರು ಹೇಳ್ತಿರ್ತಾರೆ. ನಿನ್ ಕೈಯಾರ ಅಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಗುಗೆ ಇಷ್ಟೆಲ್ಲ ಹಿಂಸೆ ಕೊಡಕ್ ಹೇಗ್ ಸಾಧ್ಯ ಮಾಡ್ಬೇಕಾ? ಅಲ್ಲ, ನಿನ್ ಕುಟುಂಬಕ್ಕೆನೆ ನೀನ್ ಈ ತರ ನೋವು ಕೊಡ್ತಿದ್ಯಲ್ಲ, ನಿಂಗೇನು ಅನ್ಸೋದಿಲ್ವಾ? ಹೌದು ದುರ್ಗಾ, ಈಗ ನೀನು ಇಷ್ಟೊತ್ತು ಹೇಳಿದ್ದು 100ಕ್ಕೆ 100ರಷ್ಟು ನಿಜ. ನಾನು ಹಿತಂಗೆ ತುಂಬ ಆರೈಕೆ ತೋರಿಸಿದ್ದೀನಿ, ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದ್ದೀನಿ. ಆದರೆ ಇದು ಯಾವುದೂ ನಾನು ಸುಮ್ಮನೆ ಮಾಡಿಲ್ಲ ದುರ್ಗಾ. ಇದೆಲ್ಲದಕ್ಕೂ ಒಂದು ಬಲವಾದ ಉದ್ದೇಶ ಇತ್ತು. ಹಿತ ಸುರಕ್ಷಿತವಾಗಿ ಆರೋಗ್ಯಕರವಾಗಿ ಬೆಳಿಬೇಕು ಅನ್ನೋದೊಂದೇ ನನ್ನ ಆಸೆ. ಯಾಕೊತ್ತಾ, ಸರಿಯಾದ ಸಮಯ ಬಂದಾಗ ನನ್ನ ಸ್ವಂತ ಉದ್ದೇಶನ ಪೂರೈಸ್ಕೊಳ್ಳೋದಕ್ಕೆ ಹಿತ ಬರೀ ಒಂದು ದಾಳ ಅಷ್ಟೆ. ಏನು? ನಿನ್ ಸ್ವಂತ ಉದ್ದೇಶಕ್ಕೆ ಬಳಸ್ಕೊಳಕ್ಕ? ಎಂತ ನೀಚ ಆಲೋಚನೆ ನಿಂದು. ಪುಟ್ ಮೇಡಮ್ನ ಬಳಸ್ಕೊಂಡು ಏನ್ ಸಾಧಿಸಕ್ ಹೊರಟಿದ್ಯಾ ಮಾಡ್ಬೇಕಾ? ನಿಜವಾಗ್ಲೂ ನಿನಗೇನ್ ಬೇಕು? ಏನ್ ಬೇಕಾ? ಈ ಬ್ರಹ್ಮಾಂಡದ ಮಹಾಶಕ್ತಿ ಬೇಕು. ಕೊಡ್ತೀಯಾ? ಆಗತ್ತೇನೆ ನಿನ್ ಕೈಲಿ? ಒಂದು ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋ ದುರ್ಗಾ. ಈ ಮಾಳ್ವಿಕನ್ ಜೀವನದಲ್ಲಿ ಸಂಬಂಧಗಳೇ ಆಗ್ಲಿ, ಪ್ರೀತಿ ಬಾಂಧವ್ಯಗಳೇ ಆಗ್ಲಿ, ಇದ್ಯಾವುದು ಮುಖ್ಯ ಅಲ್ಲ. ನನ್ನ ಜೀವನದಲ್ಲಿ ಭಾವನೆಗಳಿಗೆ ಜಾಗನೇ ಇಲ್ಲ. ನನ್ನ ಗುರಿನ ತಲುಪೋದಕ್ಕೆ ಮಗುನೇ ಆಗಿರ್ಲಿ, ದೊಡ್ಡವರೇ ಆಗಿರ್ಲಿ, ಯಾವ ವ್ಯತ್ಯಾಸನೂ ಇಲ್ಲ. ಮಾಳ್ವಿಕಾ, ನನಗೆ ಮುಖ್ಯ ಅನ್ನೋದು ಒಂದೇ ಒಂದು ದುರ್ಗಾ, ಅದು ಶಕ್ತಿ. ಈ ಮಾಳ್ವಿಕಂಗೆ ಯಾರು ಹೆಚ್ಚು ಶಕ್ತಿಯನ್ನು ತಂದುಕೊಡೋದಕ್ಕೆ ಸಾಧ್ಯನೋ ಅದು ಮುಖ್ಯ ಆಗತ್ತೆ. ಉಳದೆಲ್ಲ ವಿಷಯಗಳು ಕಸಕ್ಕೆ ಸಮ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂದ್ರೆ ಇದೇ ಇರ್ಬೇಕು. ಶಕ್ತಿ ಅನ್ನೋ ವ್ಯಾಮೋಹದಲ್ಲಿ ನಿನ್ ಬುದ್ಧಿಗೆ ಪೂರ್ತಿಯಾಗಿ ಮಂಕ್ ಕವ್ದಿದೆ. ಅಷ್ಟು ಪ್ರೀತಿ ಮಾಡ್ತಿರೋ ಮಗುಗೆ ದ್ರೋಹ ಬಗೆತಿದೆಯಲ್ಲ, ನಿನ್ನ ದೇವ್ರು ಕೂಡ ಕ್ಷಮಿಸೋದಿಲ್ಲ. ನೋಡ್ತಾ ಇರು, ಸದ್ಯದಲ್ಲೇ ನಿನ್ನ ಈ ನೀಚತನಕ್ಕೆ, ನಿನ್ನ ಈ ದುರಾಸೆಗೆ ಆದಷ್ಟು ಬೇಗ ಶಿಕ್ಷೆ ಅನ್ಭವಿಸ್ತೀಯ. ಬರೀ ಶಾಪ ಹಾಕೋದು, ಮಾತಾಡೋದು ಬಿಟ್ರೆ ನಿನ್ನಂತ ಅಸಹಾಯಕಳಿಂದ ಇನ್ನೇನ್ ಸಾಧ್ಯ ದುರ್ಗಾ? ನಿನ್ನ ಈ ಮಾತಿಗೆ, ಬೆದರಿಕೆಗೆಲ್ಲ ಹೆದರ್ಕೊಳ್ಳೋಳಲ್ಲ ಈ ಮಾಳ್ವಿಕಾ. ಹೋಗು, ನಿನ್ನ ಅಕ್ಕ ಅಂಬಿಕನ್ ಜೊತೆ ಸೇರಿ ಒಂದು 4 ಹನಿ ಕಣ್ಣೀರ್ ಸುರಿಸಿ
ಸಮಾಧಾನ ಮಾಡು. ಅದಕ್ಕಷ್ಟೇ ಲಾಯಕ್ಕು ನೀ. ಅಮ್ಮ, ಇಷ್ಟು ದಿನ ನಂಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಆದರೆ ಈಗ ನೀನು ಬಂದಿದ್ಯಲ್ಲ, ನಾವಿಬ್ರು ಇನ್ಮೇಲೆ ಹೀಗೆ ಒಟ್ಟಿಗೆ ಇರ್ಬೋದು. ಚಿನಿ ಹಾಗೆಲ್ಲ ಹೇಳ್ಬೇಡ, ನಾವಿಬ್ರು ಹೀಗೆ ಇರೋಕ್ಕಾಗಲ್ಲ. ಯಾಕೆ ಇರೋಕ್ಕಾಗಲ್ಲ? ಅಯ್ಯೋ ಚಿನಿ, ಇಲ್ಲಿ ಏನಾಗ್ತಿದೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ಅದನ್ನು ಹೇಳಿದ್ರೆ ಈ ನಿನ್ನ ಪುಟ್ಟ ತಲೆಗೆ ಅದು ಹೋಗಲ್ಲ. ಇಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ. ನಂಗೆ ನೀನು ಬೇಕು. ನನಗೆ ನಿನ್ನ ಜೊತೆ ಆಟ ಆಡಬೇಕು, ದೇವಸ್ಥಾನದಿಂದ ಬರ್ತಾ ಐಸ್ ಕ್ರೀಮ್ ತಿನ್ನಬೇಕು, ಮೂನ್ ನೋಡ್ತಾ ನೀನು ಹಾಡು ಕೇಳ್ತಾ ನಾನು ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು, ನಿನ್ನ ಕೈ ತುತ್ತು ತಿನ್ನಬೇಕು, ನೀನು ನನ್ನ ಮುದ್ದು ಮಾಡಬೇಕು. ನಾನು, ನೀನು, ಅಪ್ಪ ಮೊದಲೆಲ್ಲ ನಾವೆಲ್ಲ ಒಟ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಲ್ವಾ? ಆದರೆ ಈಗ ನನ್ನ ಜೊತೆ ಯಾರೂ ಇಲ್ಲ, ನಾನೊಬ್ಳೆ. ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಚಿನಿ, ಯಾಕೆ ಹೀಗೆ ಹೇಳ್ತಾ ಇದೆಯಾ? ದುರ್ಗಾ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಇನ್ಫ್ಯಾಕ್ಟ್ ಅವಳೇ ನಿನ್ನ ನನ್ಗಿಂತ ಚೆನ್ನಾಗಿ ನೋಡ್ಕೋತಿರೋದು. ಇಲ್ಲ, ಅವಳು ನಾಟಕ ಮಾಡ್ತಿದ್ದಾಳೆ. ನಂಗೆ ಅವಳು ಕಂಡ್ರೆ ಇಷ್ಟ ಇಲ್ಲ. ಚಿನಿ, ಹಾಗೆಲ್ಲ ಹೇಳ್ಬಾರ್ದು. ನಿಜವಾಗ್ಲೂ ದುರ್ಗಾ ತುಂಬಾ ಒಳ್ಳೆಯವಳು. ನೀನು ಅನ್ಕೊಂಡಿರೋ ಹಾಗೆ ಅವಳು ಕೆಟ್ಟವಳಲ್ಲ. ಇಲ್ಲ ಅಮ್ಮ, ಪ್ಲೀಸ್ ಅವಳ ಬಗ್ಗೆ ಮಾತಾಡಬೇಡ. ಎಷ್ಟು ವರ್ಷ ಆದ್ಮೇಲೆ ನೀನು ಮತ್ತೆ ಸಿಕ್ಕಿದ್ಯಾ, ನಾನು ನಿನ್ನ ಜೊತೆನೇ ಇರ್ತೀನಿ. ಅಮ್ಮ, ನಿಂಗೆ ಮ್ಯಾಜಿಕ್ ಬರುತ್ತೆ ತಾನೆ? ಮ್ಯಾಜಿಕ್ಕಾ? ಹ್ಞೂ ಅಮ್ಮ, ನಿಂಗೆ ಮ್ಯಾಜಿಕ್ ಬರುತ್ತೆ ಅಂತ ನಂಗೆ ಗೊತ್ತು. ಅದರಿಂದನೇ ತಾನೆ ನಾನು ಬೇಜಾರಾಗಿದ್ದಾಗಲೆಲ್ಲ ನೀನು ನನಗೆ ಬಟರ್ಫ್ಲೈ ಕಳಿಸ್ತಾ ಇದ್ದೆ. ಈಗ ಹಾಗೆ ನೀನು ನನ್ನ ಕನಸಿನ ಲೋಕಕ್ಕೆ ಕರ್ಕೊಂಡೋಗು. ಅಲ್ಲಿ ನಾವು ಇಬ್ಬರೇ ಇರಬೇಕು, ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು. ಪ್ಲೀಸ್ ಅಮ್ಮ, ನನ್ನ ಕರ್ಕೊಂಡೋಗು. ನೋಡು, ನನ್ನ ಮಾತು ಕೇಳಿಸ್ಕೊ. ಈಗ ಆಟ ಆಡಿದೆಲ್ಲ ಸಾಕು. ಅಮ್ಮ ಒಂದು ಹೇಳ್ತಾಳೆ, ಪ್ಲೀಸ್ ಅದನ್ನು ನೀನು ಗಮನ ಇಟ್ಟು ಕೇಳಿಸ್ಕೊತೀಯಾ? ಅಮ್ಮ, ನಾನು ನಿನಗೆ ಕಾಣಿಸ್ತಾ ಇದ್ದೀನಿ ಅಂದ್ರೂ ನೀನು ಹ್ಯಾಪಿಯಾಗೇ ಇಲ್ಲ. ಯಾಕಮ್ಮ ಬೇಜಾರಾಗಿದ್ಯಾ? ಅಯ್ಯೋ ಇಲ್ಲ ಚಿನಿ, ಹಾಗೆಲ್ಲ ಏನೂ ಇಲ್ಲ. ಅಮ್ಮ ತುಂಬ ಖುಷಿಯಾಗಿದ್ದಾಳೆ. ನೋಡು ಚಿನಿ, ನೀನು ಜಾಣ ಮರಿ ಅಲ್ವಾ? ನಾನು ನಿನಗೊಂದು ಮಾತು ಹೇಳ್ತೀನಿ, ಅಮ್ಮನ ಮಾತು ನೀನು ಕೇಳ್ತೀಯ ತಾನೇ? ನೀನು ನನ್ನ ಜೊತೆ ಇರೋದಾದರೆ ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ಹಾಗಾದರೆ ನೀನು ತಕ್ಷಣ ಹೋಗಿ ನಿನ್ನ ದೇಹದೊಳಗಡೆ ಸೇರ್ಕೋಬೇಕು. ಹೀಗೆಲ್ಲ ನೀನು ಆಚೆ ಇರೋದು ಒಳ್ಳೇದಲ್ಲ ಚಿನಿ. ಇಲ್ಲ ಅಮ್ಮ, ನಾನು ಹೋಗಲ್ಲ. ಏನೇ ಆದರೂ ನಾನು ನನ್ನ ದೇಹದೊಳಗೆ ಹೋಗಲ್ಲ. ಹಿತಾ, ಚಿನಿ ಪ್ಲೀಸ್ ಅಮ್ಮನ ಮಾತು ಕೇಳು. ನೀನು ಹೀಗೆಲ್ಲ ಹೊರಗಡೆ ಇರೋದು ಸೇಫ್ ಅಲ್ಲ.